ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶುಭಾ ಮಂಗಳ ಸುನಿಲ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್. ಈಗಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಏನೆಲ್ಲ ಅಪರಾಧ ನಡೀತಾ ಇದೆ ಅನ್ನೋದಕ್ಕೆ ಬಹಳ ದೊಡ್ಡ ನಿದರ್ಶನ ಅಂತ ನೋಡಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಸೆಲೆಬ್ರಿಟಿಗಳಿಗೆ ಗೊತ್ತಿಲ್ದಿರ ಅವರ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಆ ವಿಡಿಯೋಗಳನ್ನ ಅಡ್ವರ್ಟೈಸ್ಮೆಂಟ್ ಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಏನಾದ ಇದ್ರ ಹಿಂದೆ ಇರೋದು ಅಂತ ನಾವೀಗ ನೋಡಿದಾಗ, ಸಾಕಷ್ಟು ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ, ಅದು ಕ್ರಿಕೆಟರ್ ಆಗಿರಬಹುದು, ಫಿಲ್ಮ್ ಸ್ಟಾರ್ ಆಗಿರಬಹುದು, ಅವರುಗಳ ಒಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾವ ತರ ವಿಡಿಯೋಗಳು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ. ಈಗ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಆನ್ಲೈನ್ ಗೇಮಿಂಗ್ ಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಗಳು ಬರುತ್ತೆ, ಅಥವಾ ಗುಟ್ಕಾಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದನ್ನ ಪ್ರಾಬಬಲಿ ಆ ಸೆಲೆಬ್ರಿಟಿ, ಅವರು ಕ್ರಿಕೆಟರ್, ಫಿಲ್ಮ್ ಸ್ಟಾರ್, ಇನ್ಯಾವುದೋ ಸೆಲೆಬ್ರಿಟಿ ಆಗಿರ್ಬೋದು, ಅವ್ರಿಗೆ ಅದನ್ನ ಮಾಡೋದಕ್ಕೆ ಇಷ್ಟ ಇದೆಯೋ ಇಲ್ವೋ, ಅಥವಾ ಕಾಂಟ್ರಾಕ್ಟ್ ಗೆ ಅಥವಾ ಅಗ್ರಿಮೆಂಟ್ ಗೆ ಸೈನ್ ಮಾಡಿದಾರೋ ಇಲ್ವೋ, ಇದರ ಯಾವುದ್ರ ಬಗ್ಗೆನೂ ನೋಡದಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಉಪಯೋಗಿಸಿ ಈ ಸೆಲೆಬ್ರಿಟಿಗಳ ವಿಡಿಯೋಗಳನ್ನ, ಅದು ಎಸ್ಪೆಷಲಿ ಅಡ್ವರ್ಟೈಸ್ಮೆಂಟ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದನ್ನ ಉಪಯೋಗಿಸ್ತಾನೂ ಇದ್ದಾರೆ ಕೂಡ. ಹೌದು, ಇದ್ರ ಬಗ್ಗೆ ತಿಳ್ಕೊಂಡಾಗ ಸಾಕಷ್ಟು ಜನರ ಪ್ರಶ್ನೆ ಏನಿತ್ತು ಅಂದ್ರೆ, ಇದು ಅಪರಾಧನಾ, ಇದು ತಪ್ಪಾ, ಲೀಗಲಿ ಇದು ಸರಿನಾ ಅಲ್ವಾ ಅನ್ನೋ ಪ್ರಶ್ನೆ ಇತ್ತು. ಹಾಗೆ ನೋಡಿದಾಗ ಲೀಗಲಿ ಖಂಡಿತವಾಗ್ಲೂ ಇದು ತಪ್ಪು. ಯಾಕೆ ಅಂತಂದ್ರೆ, ಅವರ ಒಂದು ಸಮ್ಮತಿ ಇಲ್ದೇನೆ ಸೆಲೆಬ್ರಿಟಿ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಫೋಟೋ ವಿಡಿಯೋವನ್ನ ಉಪಯೋಗಿಸಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅದರ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು, ಅಥವಾ ಅಡ್ವರ್ಟೈಸ್ಮೆಂಟ್ ಗಳನ್ನ ಕ್ರಿಯೇಟ್ ಮಾಡೋದು, ಅದನ್ನ ಯೂಸ್ ಮಾಡೋದು, ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡೋದು, ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ತಪ್ಪು. ಹೌದು. ಸೊ ಹಾಗಾಗಿ ಯಾರಾದ್ರೂ ಈ ರೀತಿ ಉಪಯೋಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನಕ್ಕೆ ಬಂದ್ರೆ, ಖಂಡಿತವಾಗ್ಲೂ ನೀವು ಅದನ್ನ ರಿಪೋರ್ಟ್ ಮಾಡಬಹುದು, ಅಂದ್ರೆ ಕಂಪ್ಲೇಂಟ್ ಮಾಡಬಹುದು. ಮೊದಲನೇದು. ಎರಡನೇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಬರೀ ಸೆಲೆಬ್ರಿಟಿಗಳ ಅಡ್ವರ್ಟೈಸ್ಮೆಂಟ್ ಮಾತ್ರನೇ ಅಲ್ಲ, ಬೇರೆ ಬೇರೆ ರೀತಿಯಾದ ವಿಡಿಯೋಗಳನ್ನು ಕೂಡ ಕ್ರಿಯೇಟ್ ಮಾಡಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಕೂಡ ತಪ್ಪು. ಹೌದು. ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಗಮನಕ್ಕೆ ಬಂತು ಅಂದ್ರೆ, ಖಂಡಿತವಾಗ್ಲೂ ನೀವು ರಿಪೋರ್ಟ್ ಮಾಡಬಹುದು, ಕಂಪ್ಲೇಂಟ್ ಮಾಡಬಹುದು. ಹಾಗೆ ನಿಮ್ದು ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಅಥವಾ ಕಂಪನಿಗಳಾಗಿರ್ಬೋದು, ಅಲ್ಲಿ ನೀವು ನಿಮ್ಮ ಕಂಪನಿಗಳಲ್ಲಿ ಇದಕ್ಕೆ ಸೀಮಿತವಾಗಿ ವರ್ಕ್ಶಾಪ್ ಗಳನ್ನ ನಡೆಸಿ ಇದು ತಪ್ಪು ಅಂತ ಕೂಡ ನೀವು ಅಲ್ಲಿ ಹೇಳಬಹುದು. ಸ್ನೇಹಿತರೆ, ನಮಸ್ತೆ.